ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ನವ ಅಮಾವಾಸ್ಯೆ ಅಂದರೆ 9 ಅಮಾವಾಸ್ಯೆ ಅಲ್ಲ, ನವಾಂಶದಲ್ಲಿ ಅಮಾವಾಸ್ಯೆ. ಸೊ ನವಾಂಶದಲ್ಲಿ ಅಮಾವಾಸ್ಯೆನ ಇರುವಂತಹ ಜಾತಕರು ಯಾವ ರೀತಿ ಸಫರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯವಾಗಿದೆ. ಸೊ ಯಾಕೆಂದರೆ ಜಾತಕದಲ್ಲಿ ಸೂರ್ಯ ಚಂದ್ರ ಯುತಿ ಇದ್ದರೆ ಅವಾಗ ಅಮಾವಾಸ್ಯೆ ಅನ್ನೋದು ಉಂಟಾಗುತ್ತೆ. ಸೊ ಜನರಲ್ಲಾಗಿ ಏನು ಹೇಳ್ತಾರೆ, ಅಮಾವಾಸ್ಯೆ ದಿವಸ ಹುಟ್ಟಿರೋರಿಗೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಕು, ಬ್ಲ್ಯಾಕ್ ನೆಗೆಟಿವ್ ಆಗೋಂಥದ್ದು, ಮನಸ್ಸು ಸ್ಥಿತವಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ, ತುಂಬ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾರೆ, ಅಥವಾ ಮನಸ್ಸು ತುಂಬ ಚಂಚಲತೆ ಆಗುತ್ತೆ ಅಂತ ಎಲ್ಲ ಕೇಳಿದ್ರು. ಅಮಾವಾಸ್ಯೆ ಅಂದ್ರೇ ಯಾರೂ ಕೆಲಸಗಳನ್ನು ಮಾಡೋದಿಲ್ಲ. ಅಮಾವಾಸ್ಯೆ ಹುಟ್ಟಿದವನೇ ಅಂತಲೂ ಕೆಲವರು ಮಾತಾಡ್ತಾರೆ. ಸೊ ಇದೆಲ್ಲ ಜನ್ಮ ಜಾತಕದಲ್ಲಿ ಇದ್ದಾಗ ಈ ಥರ ಎಲ್ಲ ಆಗುತ್ತೆ. ಇದೇ ಕಾಂಬಿನೇಷನ್ನು ಎಗೇನ್ ನವಾಂಶದಲ್ಲಿ ಇದ್ದಾಗ ಹೇಗೆ? ಅಮಾವಾಸ್ಯೆ ನಾವು ಜನ್ಮ ಜಾತಕದಲ್ಲಿ ಸೂರ್ಯ ಚಂದ್ರ ಇದ್ದಾಗ ಅಮಾವಾಸ್ಯೆ ಹುಟ್ಟಿದವನೇ ಅಂತ ಅವ್ರಿಗೆ ಬೈತಾರೆ. ಅದೇ ಸೂರ್ಯ ಚಂದ್ರ ಏನಾದರೂ ನವಾಂಶದಲ್ಲಿ ಎಗೇನ್ ರಿಪೀಟ್ ಆದರೆ, ಅಥವಾ ಸೂರ್ಯ ಚಂದ್ರ ಯುತಿಯಾಗಿ ನವಾಂಶದ ಲಗ್ನದಲ್ಲಿ ಅಥವಾ ನವಾಂಶದಲ್ಲಿ ಸಂಯೋಗವಾಗಿದ್ದಾಗ, ಸೊ ನಿನ್ನ ಪಾರ್ಟ್ನರು ಅಮಾವಾಸ್ಯೆ ಹುಟ್ಟಿದವಳೆ ಥರ ಆಡ್ತಾಳೆ ಅನ್ನೋದು ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ದೆವ್ವ ಹಿಡ್ದಿರೋ ಥರ ಆಡ್ಬೋದು, ಅಥವಾ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಸೂರ್ಯ ಚಂದ್ರ ಸಂಯೋಗ ನವಾಂಶದಲ್ಲಿ ಆದರೆ ಅವರ ಮದುವೆ ಜೀವನ ಬ್ಲಾಕ್ ಆಗುತ್ತೆ, ಕತ್ತಲಾಗುತ್ತೆ, ಡಾರ್ಕ್ನೆಸ್ ಇರುತ್ತೆ. ಅವರ ಜೀವನ ಪೂರ್ತಿ ಕತ್ತಲು ಥರ ಇರುತ್ತೆ. ಕತ್ತಲಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಓಕೆ, ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಮದುವೆ ಜೀವನದಲ್ಲಿ ನಾವು ಏನು ಕಿಸಿಯೋಕ್ಕಾಗಲ್ಲ. ಮದುವೆ ಜೀವನದಲ್ಲಿ ನಾವು ಏನು ಒದ್ದಾಡೋಕ್ಕಾಗಲ್ಲ. ಮದುವೆ ಜೀವನ ಅನ್ನೋದು ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಅದರಲ್ಲಿ ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಮ್ಯಾರಿಡ್ ಲೈಫ್ ಅನ್ನೋದು ತುಂಬ ಸ್ಟ್ರಗಲ್ ಇರುತ್ತೆ. ಸುಖ ಕಮ್ಮಿ, ದುಃಖ ಜಾಸ್ತಿ ಇರುತ್ತೆ. ತುಂಬ ಕಷ್ಟವನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ತುಂಬ ಜಾತಕಗಳನ್ನು ನೋಡಿದಾಗ ಸೂರ್ಯ ಚಂದ್ರ ಯಾವುದೇ ರಾಶಿಯಲ್ಲಿರಲಿ, ಯಾವುದೇ ಲಗ್ನದಲ್ಲಿರಲಿ, ಸೂರ್ಯ ಚಂದ್ರ ನವಾಂಶದಲ್ಲಿ ಸಂಯೋಗವಾದಾಗ ಅವರ ಮದುವೆ ಜೀವನ ಅಷ್ಟು ಬೆಸ್ಟ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಏನಪ್ಪ, ನೆಗೆಟಿವ್ ಏನೋ ತುಂಬ ಹೇಳಿದ್ವಿ. ಅಮಾವಾಸ್ಯೆ ಅಂತಂದರೆ ಸೊ ಆ ಥರ ಇರ್ತಾರೆ ಅಂತ ಎಲ್ಲ ಹೇಳ್ಬೋದು. ಸೊ ಯಾಕೆಂದರೆ ಇಲ್ಲಿ ಇದೊಂದೇ ಅಂಶ ಬರೋದಿಲ್ಲ. ಯಾಕೆಂದರೆ ನವಾಂಶದಲ್ಲಿ ಸೂರ್ಯಚಂದ್ರ ಯುತಿ ಇದ್ದು ನಿಮ್ಮ ಲಗ್ನಾಧಿಪತಿ ಅಥವಾ ಸಪ್ತಮಾಧಿಪತಿ, ಇವೆರಡು, ಲಗ್ನಾಧಿಪತಿ ಅನ್ನೋದಕ್ಕಿಂತ ಸಪ್ತಮಾಧಿಪತಿ ಏನಾದರೂ ನವಾಂಶದಲ್ಲಿ ಕೆಟ್ಟಿದ್ರೆ, ಶುಕ್ರನು ವೀಕ್ ಆದಾಗ, ಈ 3 ಪಾಯಿಂಟಲ್ಲೂ ಈ ಥರ ಬಂದಾಗ ನಿಮ್ಮ ಮ್ಯಾರಿಡ್ ಲೈಫು ತುಂಬಾ ವೀಕ್ ಆಗಿದೆ ಅಂತ ಅರ್ಥ. ಸೊ ಅದರಲ್ಲಿ ಅಂಶದಲ್ಲಿ ಇದೊಂದು, ಸೂರ್ಯ ಚಂದ್ರ ಯುತಿ ಇದ್ದರೆ ನವಾಂಶದಲ್ಲಿ, ಸೊ ಮದುವೆ ಜೀವನ ಅನ್ನೋದು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅನುಭವನ ತುಂಬ ಆಗುತ್ತೆ ಜೀವನದಲ್ಲಿ. ಸೊ ಅವರು ಎಲ್ಲಿ ಹಳಿ ತಪ್ಪಿದ್ದಾರೆ, ಎಲ್ಲಿ ಅವರು ಜೀವನದಲ್ಲಿ ತುಂಬ ಪೆಟ್ಟು ಬಿದ್ದಿದ್ದಾರೆ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಸೊ ಇಲ್ಲೇನೆಂದರೆ ಒಂದು ಯಾವುದೇ ಒಂದು ಡಿಸಿಷನ್ ಮೇಕರ್ ಆಗಿ ಡಿಸಿಷನ್ ಆಗಿ ತಗೊಳಕ್ಕಾಗಲ್ಲ. ಜೀವನದ ಉದ್ದಕ್ಕೂ ಎಲ್ಲ ರಾಂಗ್ ಡಿಸಿಷನ್ ಆಗುತ್ತೆ. ಅವ್ರು ಮಾಡೋಂಥ ಕೆಲಸಗಳೆಲ್ಲ ತುಂಬ ಕಷ್ಟದಲ್ಲಿ ಬರ್ತಾ ಇರ್ತಾರೆ. ಇನ್ನೊಂದೇನು ಅಂತಂದರೆ, ಅನುಭವಗಳು ಇವರ ಜೀವನದಲ್ಲಿ ತುಂಬ ಆಮೇಲೆ ಎಲ್ಲ ಬುದ್ಧಿ ಕಲಿತಾರೆ ಅನುಭವ ಬಂದ ಮೇಲೆ. ಬಟ್ ಆದರೆ ಈ ಕಾಂಬಿನೇಷನ್ ಇರೋವಂಥವ್ರು, ಉದಾಹರಣೆ ನಾನು ಹೇಳೋದಾದರೆ, ತುಂಬ ಚಿಕ್ಕ ಏಜಲ್ಲಿ ಮದುವೆ ಆಗಿರ್ತಾರೆ. ಅವಾಗೇನು ಗೊತ್ತಿರಲ್ಲ. ಏನೋ ತಂದೆ ತಾಯಿ ಅಥವಾ ಬಂಧು ಬಳಗ ಫೋರ್ಸ್ ಮಾಡಿ ಮದುವೆ ಮಾಡಿರ್ತಾರೆ. ಆದರೆ ಪಾರ್ಟ್ನರ್ ಜೊತೆ ಹೊಂದಾಣಿಕೆನೂ ತುಂಬ ಕಮ್ಮಿ ಇರುತ್ತೆ. ಆಮೇಲೆ ಅವರು ಅರ್ಥ ಮಾಡ್ಕೊಳೋದಿಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಆಮೇಲೆ ಅರ್ಧ ಜೀವನಕ್ಕೆ ಅವ್ರ ಪಾರ್ಟ್ನರು ಮತ್ತು ಇನ್ನೊಬ್ಬರು ಏನೋ ಸಂದೇಹ ಬಂದು ಡೈವರ್ಸ್ ಆಗಿರ್ಬೋದು, ಅಥವಾ ಏನೋ ಸಂದರ್ಭಗಳು ನಡಿಬೋದು. ಅದೆಲ್ಲ ಬೇರೆ ಕಾಂಬಿನೇಷನ್ದಾಗುತ್ತೆ. ಸೊ ಈ ಥರ ಎಲ್ಲ ಆಗಿ ಆಮೇಲೆ ಏನಾಗುತ್ತೆ, ಕೆಲವೊಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ತುಂಬ ಒಂದು ಏಜ್ ಆಗಿರುತ್ತೆ. ಸೊ ಪಾರ್ಟ್ನರ್ ಆಯ್ಕೆ ಮಾಡೋಕ್ಕಾಗಲ್ಲ. ಬುದ್ಧಿ ಬಂದ್ಬಿಡುತ್ತೆ. ಬುದ್ಧಿ ಬಂದಾಗ ಅದನ್ನು ಬುದ್ಧಿ ಬಂದ್ರೂ ಆಯ್ಕೆ ಮಾಡೋಂತಹ ಒಂದು ಕೆಪಾಸಿಟಿ ಅಥವಾ ಸಮಯವಾಗಲಿ ಅಥವಾ ಒಂದು ವಯಸ್ಸಾಗಲಿ ಅವರಲ್ಲಿ ಇರಲ್ಲ. ಓಕೆ, ಅಂದರೆ ಆಯ್ಕೆ ಮಾಡೋ ಸಮಯದಲ್ಲಿ ಇವರಿಗೆ ಬುದ್ಧಿ ಇರಲ್ಲ. ಅವರ ತಂದೆ ತಾಯಿ ಅವ್ರು ಏನು ಹೇಳಿದ್ರು ಮದುವೆ ಆಗಿಬಿಡ್ತಾರೆ. ಬುದ್ಧಿ ಬಂದಾದಮೇಲೆ ಅದನ್ನು ಆಯ್ಕೆ ಮಾಡೋಂಥ ಪರಿಸ್ಥಿತಿನೂ ಎದುರಾಗಲ್ಲ. ಸೊ ಈ ಥರ ಬ್ಲಾಕ್ ಆಗುತ್ತೆ, ಕತ್ಲಾಗುತ್ತೆ, ಯಾವುದೂ ಡಿಸಿಷನ್ನು ತಗೊಳಕ್ಕಾಗಲ್ಲ. ಸೊ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಏನೋ ಹೇಳ್ತಾರಲ್ಲ, ಹಂಗೆ ಏನೋ ನುಂಗ್ಕೊಂಡು ಹೋಗ್ತಾ ಇದ್ದೀವಿ ಸಾರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇದು
ಕತ್ಲೆ ಅಂತ ಬಂದಾಗ ಕತ್ಲೆಯಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಒಂಥರ ಸುಮ್ಮನೆ ಸ್ಟಿಲ್ ಏನು ಹೇಳ್ತೀವಿ ಸ್ಟಿಲ್ ಅಂತ ಹೇಳ್ಬೋದು, ಅಥವಾ ಸ್ಟೈನ್ ಆಗಿಬಿಡುತ್ತೆ. ಅಂದರೆ ಏನು ಹೇಳ್ತೀವಿ ಜ್ವರ ಸಿಡಿಲು ಬಡ್ದೋರೋ ಥರ ಅಂತ ಹೇಳ್ತೀವಲ್ಲ, ಅಂದರೆ ಸ್ಟನ್ ಆಗಿಬಿಡ್ತೀವಿ. ನೋಡಿ, ಈ ಪದ ನನಗೆ ಬೇಗ ಬರಲಿಲ್ಲ. ಸ್ಟನ್ ಆಗಿಬಿಡ್ತೀವಿ ಒಂದೇ ಸಲ. ಮದುವೆ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಒಂಥರ ಸ್ಟನ್ ಅಂತ ಹೇಳ್ತೀವಿ. ಹಂಗೆ ಕಲ್ಲು ಥರ ನಿಂತ್ಕೊಂಡ್ಬಿಡ್ತೀವಿ. ಮುಂದೆ ಹೋಗೋಕ್ಕಾಗಲ್ಲ, ಹಿಂದೆ ಬರೋಕ್ಕೂ ಆಗಲ್ಲ, ಆ ಕಡೆ ಈ ಕಡೆ ತಿರ್ಗೋಕ್ಕೂ ಆಗಲ್ಲ. ಕತ್ಲು ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇದು ಮದುವೆ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕೆ ಕೆಲವೊಂದು ಕಾಂಬಿನೇಷನ್ಗಳು ಇದ್ದಾವೆ. ಓಕೆ, ಇಲ್ಲಿ 7ನೇ ಮನೆ ಎಲ್ಲ ವೀಕ್ ಆದಾಗ ಸೊ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಸೂರ್ಯ ಚಂದ್ರ ನವಾಂಶದಲ್ಲಿದ್ದಾಗ ವೆರಿ ಕೇರ್ಫುಲ್ಲಾಗಿ ಮದುವೆ ಜೀವನದಲ್ಲಿ ಕಾಲಿಡಬೇಕು ಅಂತ ಹೇಳ್ತಾ, ಸೊ ಇಲ್ಲಿ ಪಾಸಿಟಿವ್ ಬಗ್ಗೆ ನಾನು ಹೇಳಿಲ್ಲ ಅನಿಸುತ್ತೆ. ಸೊ ಓಕೆ, ಸೂರ್ಯ ಚಂದ್ರ ಇದ್ದಾಗ ನವಾಂಶದಲ್ಲಿ ಅಮಾವಾಸ್ಯೆ ಅಂತ ಹೇಳಿದೆ. ಬಟ್ ಆದರೆ ಪಾಸಿಟಿವ್ ಏನಪ್ಪ ಇದರಲ್ಲಿ ಅಂತ ನಾವು ನೋಡಿದಾಗ, ತುಂಬ ಹೈ ಸ್ಪಿರಿಚುವಲ್ ಕೆಪಾಸಿಟಿ ಇರುತ್ತೆ. ಓಕೆ, ಫಿಲಾಸಫರ್ ಆಗಿರ್ತಾರೆ. ತುಂಬ ಅನುಭವ ಬಂದಿರ್ತದಲ್ಲ, ಅನುಭವ ಬಂದಾಗ ಬೇರೆಯವ್ರಿಗೆಲ್ಲ ಬುದ್ಧಿ ಮಾತು ಹೇಳಿರ್ತಾನೆ. ಅಯ್ಯೋ ನನ್ನ ಜೀವನ ಹಾಳಾಯ್ತು ಕಣೋ, ಹಿಂಗೆ ಮಾಡ್ಕೋಬೇಡ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ, ಹಂಗಿರ್ರಿ ಹಿಂಗಿರಿ ಅಂತ ಬೇರೆಯವರಿಗೆಲ್ಲ ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ. ಓಕೆ, ಒಳ್ಳೆ ಬೇರೆಯವರಿಗೆಲ್ಲ ಕನ್ಸಲ್ಟೇಷನ್ ಕೊಡ್ತಾರೆ, ಕೌನ್ಸ್ಲಿಂಗ್ ಮಾಡ್ತಾರೆ, ಇದೆಲ್ಲ ಆಗುತ್ತೆ. ಬಟ್ ಇವ್ರ ಜೀವನನೇ ಹೋಗಿರುತ್ತೆ. ಸೊ ಅವರ ಹಣೆ ಬರ, ಅವ್ರ ಕರ್ಮ ಏನು ಮಾಡೋಕ್ಕಾಗಲ್ಲ, ಹಂಗೆ ಆಗಿರುತ್ತೆ. ಸೊ ಏನು ಅಂದರೆ, ಒಂದು ಒಳ್ಳೆಯ ಆಧ್ಯಾತ್ಮಿಕವಾಗಿ ಆಲೋಚನೆಗಳು ಎಲ್ಲ ಚೆನ್ನಾಗಿರ್ತವೆ. ಬಟ್ ಆದರೆ ಮದುವೆ ಜೀವನದಲ್ಲಿ ಎಡವಿರ್ತಾರೆ ಇವರು. ಸೊ ಇದಕ್ಕೆಲ್ಲ ಬೆಸ್ಟ್ ರೆಮಿಡಿ ಅಂತಂದರೆ ಲೇಟ್ ಮ್ಯಾರೇಜ್. ಓಕೆ, ಆದಷ್ಟು 28ರ ನಂತರನೇ, 30 ವರ್ಷ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಬೇಗ ಮದುವೆ ಆದರೆ ತುಂಬ ಕಷ್ಟ, ಎಡುತ್ತೀರಾ, ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದೇ ಪರಿಹಾರ. ಸೊ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.